ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವು ಪದ್ಮಾ ಅವ್ರ ಜಾಗದಲ್ಲಿ ಚಿಕ್ಕತ್ತೆ ನಿಟ್ಟು ನೋಡಿದ್ರೆ ನಾವು ಮಾಡಿದ್ ಸರಿ ಅಂತ ಅನ್ಸುತ್ತೆ. ತಂಗಿ ಅನ್ನೋ ಭಾವನೆಗೊಳಗಾಗಿ ನೀವು ಆ ರೀತಿ ನಡ್ಕೊಂಡ್ರಿ ಅಷ್ಟೆ. ಪ್ರೀತಿ ನಮ್ಮ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡಿಸುತ್ತೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ. ನಿಜ. ನಾನು ಕೋಟೆ ಮನೆ ಮೇಲಿರೋ ಪ್ರೀತಿಗೆ ಹಾಗೆ ಮಾಡಿದೆ, ನೀವು ತಂಗಿ ಮೇಲಿರೋ ಪ್ರೀತಿ ಹೀಗೆ ಮಾಡಿದ್ರಿ ಅಷ್ಟೇ. ಇವತ್ತಿಂದ ನಾನು ನಿನ್ನ ಸೊಸೆ ಆದರೂ ಪರವಾಗಿಲ್ಲ ಸತ್ಯ. ಯಾಕೆಂದ್ರೆ ಕೋಟೆ ಮನೆನ ಸಮರ್ಥಕವಾಗಿ ನಿಭಾಯಿಸ್ಕೊಂಡು ಹೋಗೋ ಅರ್ಹತೆ ನಿನಗಿದೆ ಈಗ. ಪದ್ಮ, ನನ್ನಿಂದ ನಿಂಗೆ ತುಂಬ ಕಷ್ಟ ಆಗಿದೆ ಅಲ್ವಾ? ನಿನ್ಗೆ ತುಂಬ ನೋವು ಕೊಟ್ಬಿಟ್ಟೆ, ನಾನು ತುಂಬ ಕಟುವಾಗಿ ನಡ್ಕೊಂಡ್ಬಿಟ್ಟೆ ಅಲ್ವಾ? ಅಯ್ಯೋ ಅಮ್ಮ, ಹಾಗೆಲ್ಲ ಹೇಳಬೇಡಿ, ಪರವಾಗಿಲ್ಲ. ನನ್ನನ್ನು ಕ್ಷಮಿಸ್ತೀಯ ಪದ್ಮ? ದೇವ್ರೆ, ಅತ್ತೆ ಯಾವತ್ತೂ ಪದ್ಮಾ ಅವರನ್ನ ಮನಸ್ಸಿಂದ ಒಪ್ಕೊಂಡೇ ಇಲ್ಲ. ಇವತ್ತಾದ್ರೂ ಒಪ್ಕೊಂಡಿದ್ದಿದ್ರೆ. ಅಯ್ಯೋ, ನೀವು ಹಿರಿಯರು, ಕ್ಷಮೆ ಎಲ್ಲ ಕೇಳಬಾರ್ದು. ನನ್ನ ತಂಗಿ ಗಂಡನ್ನ ನೀನು ಕಿತ್ಕೊಂಡ್ಬಿಟ್ಟೆ ಅನ್ನೋ ನೋವಲ್ಲಿ ಹೇಗೆಗೋ ವರ್ತಿಸ್ಬಿಟ್ಟೆ. ನೀನು ಒಂದು ಹೆಣ್ಣು ಅನ್ನೋದನ್ನು ನಾನು ಮರೆತುಬಿಟ್ಟೆ ಪದ್ಮ. ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ನಡ್ಕೊಂಡಿರೋರಮ್ಮ. ತಪ್ಪು ಮಾಡಿರೋದು ನಾವು, ಅದಕ್ಕೆ ನಾವೇ ಇದನ್ನೆಲ್ಲ ಅನುಭವಿಸಿದ್ವಿ. ನೀವೇನು ತಪ್ಪು ಮಾಡಿಲ್ಲ, ಸರಿಯಾಗೇ ಮಾಡಿದ್ದೀರಿ, ನೊಂದ್ಕೊಂಬೇಡಿ. ಹೀಗೆ ನೀನು ಹೇಳ್ತಿರೋದು ನಿನ್ನ ದೊಡ್ಡ ಗುಣ ಪದ್ಮ. ಸರಿ, ಇನ್ನು ಮುಂದೆ ಈ ಸರಿ ತಪ್ಪುಗಳ ಲೆಕ್ಕಾಚಾರನೇ ಬೇಡ. ನನ್ನ ತಂಗಿನೇ ನಿನ್ನನ್ನು ಕ್ಷಮಿಸಿ ಒಪ್ಕೊಂಡಿದ್ದಾಳೆ, ನಾನು ನಿನ್ನನ್ನು ಒಪ್ಕೋತೀನಿ ಪದ್ಮ. ಇನ್ನು ಮುಂದೆ ನಾವೆಲ್ಲರೂ ಕೋಟೆ ಮನೆಯಲ್ಲಿ ಒಟ್ಟಿಗೆ ಸಂತೋಷದಿಂದ ಇರೋಣ. ನಿಜವಾಗ್ಲೂ ನೀವು ನನ್ನ ಒಪ್ಕೋತಾ ಇದ್ದೀರಾ? ಹೌದು ಪದ್ಮ, ಇಷ್ಟು ದಿವಸ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅರಿವಾಗಿದೆ. ತಪ್ಪನ್ನು ಮುಚ್ಚಾಕಿ ಜೀವನ ಮಾಡೋದಕ್ಕಿಂತ ತಪ್ಪನ್ನು ಒಪ್ಕೊಂಡು ಜೀವನ ಮಾಡೋದ್ರಲ್ಲಿ ನೆಮ್ಮದಿ ಇದೆ ಅಂತ ನನ್ನ ಸೊಸೆ ನನಗೆ ಅರ್ಥ ಮಾಡಿಸಿದಾಳೆ. ನೀನು ಕೆಟ್ಟವಳಲ್ಲ ಪದ್ಮ. ಕೈಜಾರು ಹೋಗಿದ್ದ ತಪ್ಪಿಗೆ ನೀನು ಜನ್ಮ ಪೂರ್ತಿ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಇದ್ಯಾವ ನ್ಯಾಯ? ಅಮ್ಮ, ನಿನ್ನ ಜಾಗದಲ್ಲಿ ನನ್ನ ಮಗಳಿದ್ದಿದ್ರೆ ನಾನು ಏನು ಮಾಡ್ತಿದ್ದೆ ಹೇಳು? ಅದನ್ನೇ ಈಗಲೂ ನಾನು ಮಾಡ್ತಾ ಇದ್ದೀನಿ. ನೀನು ನಮ್ಮನೆ ಹುಡುಗಿ, ಲಕ್ಷ್ಮಣನ ಹೆಂಡತಿ ಅಷ್ಟೇ ಅಲ್ಲ, ನನ್ನ ಮಗಳು ಕೂಡ. ನಿನ್ನ ಮನ್ಸು ಗೆಲ್ಲಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಅದಾಗೋದೇ ಇಲ್ವೇನೋ ಅಂತ ತುಂಬ ಭಯನೂ ಆಗ್ತಿತ್ತಮ್ಮ. ಆದರೆ ದೇವರು ಕೊನೆಗೂ ಕಂಡುಬಿಟ್ಬಿಟ್ಟ. ನನಗಿಷ್ಟೇ ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.